ನಿಮ್ಮನ್ನ ಈ ಕಟ್ಟರ್ ಮುಸ್ಲಿಂ ವಾದಿಗಳು ಇದಾರಲ್ಲ ಸರ್, ಅವ್ರು ನಿಮ್ಮನ್ನ ಒಪ್ಕೊಳ್ಳೋದೇ ಇಲ್ವಲ್ಲ ಸರ್, ನಮ್ಮ ನಾಯಕ ಅಂತ. ಆಮೇಲೆ ನಿಮ್ದು ಒಂದು ಶಾಂತ ಸ್ವಭಾವ, ತುಂಬಾ ಕೂಲ್ ಆಗಿರ್ತೀರಾ. ಈ ಬೆಂಕಿ ಬೀಳುವ ಮಾತುಗಳನ್ನಾಗ್ಲಿ, ಬೆಂಕಿ ಉಗುಳುವ ಸ್ಟೇಟ್ಮೆಂಟ್ಗಳನ್ನಾಗ್ಲಿ ಇದ್ಯಾವುದೂ ಮಾಡೋದಿಲ್ಲ. ಅಲ್ಲೆಲ್ಲೋ KJ ಹಳ್ಳಿಯಲ್ಲಿ ಬೆಂಕಿ ಬಿದ್ರು ಅದಕ್ಕೆ ಸ್ಟೇಟ್ಮೆಂಟ್ ಕೊಡಲ್ಲ, ಎಲ್ಲ ಶಾಂತವಾಗಿರ್ರಿ, ನಮ್ಮ ಸಮುದಾಯದ ನಾಯಕರು ಮಾತಾಡ್ತಾರೆ ಅಂತಾರೆ. ಅಲ್ಲೆಲ್ಲೋ DJ ಹಳ್ಳಿಲಿ ಗಲಾಟೆ ಆದ್ರೆ, ಹುಬ್ಳಿಲಿ ಗಲಾಟೆ ಆದ್ರೆ ಸುಮ್ಮನೆ ಇರಿ ಅಂತಾರೆ. ಈ ಈ ಈ ನಿಮ್ಮ ತಾಳ್ಮೆ ಎಲ್ಲಿಂದ ಕಲ್ತಿರೋದು ಅಂತ ನಿಮ್ದು? ನಮ್ಮ ಮುಸ್ಲಿಮರಲ್ಲಿ ಕಟ್ಟರ್ ಅಂತಿಲ್ಲ. ಹಾ, ಕಟ್ಟರ್ ಆದವನು ಮುಸ್ಲಿಮೇ ಅಲ್ಲ. ಹಾ, ವಿಶ್ವಪ್ರಭು ಸಂದೇಶ ಏನಿದೆ ಅಂತ ಹೇಳಿದರೆ, ತಾಳ್ಮೆ ವಿಶೇಷದ ಗೌರವ ಇದೆ ನಮ್ಮ ಧರ್ಮದಲ್ಲಿ. ನಮ್ಮ ಧರ್ಮದಲ್ಲಿ ಪ್ರಪ್ರಥಮ ಒಂದು ಮಾತು ಇರುವುದು ಯಾಕೆ ಅಂತ ಹೇಳಿದರೆ, ಇದರಲ್ಲಿ ವ್ಯಕ್ತಿತ್ವ ಹೇಗಿರ್ಬೇಕಂತ ಹೇಳಿದರೆ, ಸಬ್ಬೂರ್ ಅಂದರೆ ತಾಳ್ಮೆ ಇರಬೇಕು. ಒಬ್ಬ ರಾಜ್ಯದಲ್ಲಿ ಬರೀತಾರೆ, ರಾಜನ ಕಿರೀಟದಲ್ಲಿ ಎಷ್ಟು ಬಂಗಾರ ಇದೆ ಅಂತ ಮುಖ್ಯ ಅಲ್ಲ, ಅವನ ತಾಳ್ಮೆ ಆ ರಾಜನ ಕಿರೀಟದ ವಜ್ರ. ತಾಳ್ಮೆ ಬೇಕು. ಸೊ ನಾವು ತಾಳ್ಮೆಯಿಂದ ಇದ್ದರೆ ಬಹುಶಃ ಎಲ್ಲ ಕೂಡ ಸರಿ ಹೋಗ್ತದೆ. ನಿಮ್ಮನ್ನ ಈ ಕಟ್ಟರ್ ಮುಸ್ಲಿಂ ವಾದಿಗಳು ಇದಾರಲ್ಲ ಸರ್, ಅವ್ರು ನಿಮ್ಮನ್ನ ಒಪ್ಕೊಳ್ಳೋದೇ ಇಲ್ವಲ್ಲ ಸರ್, ನಮ್ಮ ನಾಯಕ ಅಂತ. ಆಮೇಲೆ ನಿಮ್ದು ಒಂದು ಶಾಂತ ಸ್ವಭಾವ, ತುಂಬಾ ಕೂಲ್ ಆಗಿರ್ತೀರಾ. ಈ ಬೆಂಕಿ ಬೀಳುವ ಮಾತುಗಳನ್ನಾಗ್ಲಿ, ಬೆಂಕಿ ಉಗುಳುವ ಸ್ಟೇಟ್ಮೆಂಟ್ಗಳನ್ನಾಗ್ಲಿ ಇದ್ಯಾವುದೂ ಮಾಡೋದಿಲ್ಲ. ಅಲ್ಲೆಲ್ಲೋ KJ ಹಳ್ಳಿಯಲ್ಲಿ ಬೆಂಕಿ ಬಿದ್ರು ಅದಕ್ಕೆ ಸ್ಟೇಟ್ಮೆಂಟ್ ಕೊಡಲ್ಲ, ಎಲ್ಲ ಶಾಂತವಾಗಿರ್ರಿ, ನಮ್ಮ ಸಮುದಾಯದ ನಾಯಕರು ಮಾತಾಡ್ತಾರೆ ಅಂತಾರೆ. ಅಲ್ಲೆಲ್ಲೋ DJ ಹಳ್ಳಿಲಿ ಗಲಾಟೆ ಆದ್ರೆ, ಹುಬ್ಳಿಲಿ ಗಲಾಟೆ ಆದ್ರೆ ಸುಮ್ಮನೆ ಇರಿ ಅಂತಾರೆ. ಈ ಈ ಈ ನಿಮ್ಮ ತಾಳ್ಮೆ ಎಲ್ಲಿಂದ ಕಲ್ತಿರೋದು ಅಂತ ನಿಮ್ದು? ನಮ್ಮ ಮುಸ್ಲಿಮರಲ್ಲಿ ಕಟ್ಟರ್ ಅಂತಿಲ್ಲ. ಹಾ, ಕಟ್ಟರ್ ಆದವನು ಮುಸ್ಲಿಮೇ ಅಲ್ಲ. ಹಾ, ವಿಶ್ವಪ್ರಭು ಸಂದೇಶ ಏನಿದೆ ಅಂತ ಹೇಳಿದರೆ, ತಾಳ್ಮೆ ವಿಶೇಷದ ಗೌರವ ಇದೆ ನಮ್ಮ ಧರ್ಮದಲ್ಲಿ. ನಮ್ಮ ಧರ್ಮದಲ್ಲಿ ಪ್ರಪ್ರಥಮ ಒಂದು ಮಾತು ಇರುವುದು ಯಾಕೆ ಅಂತ ಹೇಳಿದರೆ, ಇದರಲ್ಲಿ ವ್ಯಕ್ತಿತ್ವ ಹೇಗಿರ್ಬೇಕಂತ ಹೇಳಿದರೆ, ಸಬ್ಬೂರ್ ಅಂದರೆ ತಾಳ್ಮೆ ಇರಬೇಕು. ಒಬ್ಬ ರಾಜ್ಯದಲ್ಲಿ ಬರೀತಾರೆ, ರಾಜನ ಕಿರೀಟದಲ್ಲಿ ಎಷ್ಟು ಬಂಗಾರ ಇದೆ ಅಂತ ಮುಖ್ಯ ಅಲ್ಲ, ಅವನ ತಾಳ್ಮೆ ಆ ರಾಜನ ಕಿರೀಟದ ವಜ್ರ. ತಾಳ್ಮೆ ಬೇಕು. ಸೊ ನಾವು ತಾಳ್ಮೆಯಿಂದ ಇದ್ದರೆ ಬಹುಶಃ ಎಲ್ಲ ಕೂಡ ಸರಿ ಹೋಗ್ತದೆ.